ಪರಶುರಾಮಪುರದ ಚಿತ್ರಮಂದಿರ ಸಾಗರ್ ಚಿತ್ರಮಂದಿರದಲ್ಲಿ ಬರುವಂತಹ ಪ್ರೇಕ್ಷಕರಿಗೆ ಫ್ಯಾನ್ಸ್ಗಳಿಗೆ ತೊಂದರೆ ಆಗದ ಹಾಗೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಹೊರಗಡೆ ಸಂತೆ ಮೈದಾನದಲ್ಲಿ. ಸೊ ನಾಳೆ ಬೆಳಿಗ್ಗೆ 5 ಗಂಟೆಯಿಂದನೇ ಫ್ಯಾನ್ಸ್ ಶೋ ಒಂದು ಸ್ವಚ್ಛತಾ ಕಾರ್ಯ ಟ್ಯಾಕ್ಟ್ರಿ ಡೋಸರ್ ಮುಖಾಂತರ ರೆಡಿ ಮಾಡಿದ್ದಾರೆ. ಸೊ ಇದು ಪರಶುರಾಮಪುರ ಸಾಗರ ಚಿತ್ರಮಂದಿರದಲ್ಲಿ ಮುಂಭಾಗದಲ್ಲಿರುವಂತಹ ಒಂದು ಸಂತೆಪೇಟೆಯ ಮುಂದ್ಗಡೆ ಟ್ರ್ಯಾಕ್ಟರ್ ಡೋಸರಿಂದ ಬಂದಂತಹ ಸಾರ್ವಜನಿಕರಿಗೆ ಪಾರ್ಕಿಂಗ್ ವ್ಯವಸ್ಥೆ, ಕಾರ್ ಆಗಿರ್ಬೋದು, ಟ್ರಕ್ ಆಗಿರ್ಬೋದು, ಟಾಟಾ ಎಸಿ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ಪ್ರತಿಯೊಂದು ವಾಹನಗಳನ್ನು 2 ವೀಲರು, 4 ವೀಲರು, 6 ವೀಲರು, 10 ವೀಲರು ಎಲ್ಲದಕ್ಕೂ ಸಹಿತ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಸೊ ಇದೇ ಶುಕ್ರವಾರ ಬೆಳಿಗ್ಗೆ 27 ಸೆಪ್ಟೆಂಬರ್ 2024ರಂದು ದೇವರ NTR ಅವರ ದೇವರ ಸಿನಿಮಾ ಮೂವಿ ರಿಲೀಸ್ ಇರೋದ್ರಿಂದ ಇಷ್ಟು ಅದ್ಧೂರಿಯಾಗಿ ಕೆಲಸ ಕಾರ್ಯ ಅದ್ಭುತವಾಗಿ ನೆರವೇರಿಸ್ಕೊಳ್ತಿದ್ದಾರೆ. ಸೊ ನಮ್ಮ ಚಿತ್ರದುರ್ಗ, ಚಳ್ಳಕೆರೆ, ಪರಶುರಾಮಪುರ ಆಂಧ್ರ ಗಡಿ ಆಗಿರೋದ್ರಿಂದ ಆಂಧ್ರದ ಫ್ಯಾನ್ಸ್ಗಳು ತುಂಬ ಜನ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಟ್ಯಾಕಿಸ್ ಮುಂದೆಗಡೆ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸೊ ನಾವು ಹಾಗೆ ನೋಡ್ಬೋದು. ಸೊ ಹೂಗಳಿಂದ ಆ ಒಂದು ಥಿಯೇಟರನ್ನು ಕಂಗೊಳಿಸುವಂತೆ ರೆಡಿ ಮಾಡ್ತಾ ಇದ್ದಾರೆ. ಇದು ಪರಶುರಾಮಪುರದಲ್ಲಿರುವಂತಹ ಸಾಗರ್ ಚಿತ್ರಮಂದಿರದಲ್ಲಿ ಇರುವಂತಹ ಒಂದು ಫ್ಯಾನ್ಸ್ ಶೋಗೆ ರೆಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕದ ಗಡಿಭಾಗ, ಆಂಧ್ರ ಗಡಿಭಾಗ ಆಗಿರೋದ್ರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಒಂದು ದೇವರ ಮೂವಿಯನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಳ್ಬೇಕಾಗಿ ಕೋರಲಾಗಿದೆ. ಈ ಒಂದು ಹಾಗಾಗಿ NTR ಫ್ಯಾನ್ಸ್ಗಳು, ಆಂಧ್ರದ ಫ್ಯಾನ್ಸ್ಗಳು ಬಂದು ಈ ಒಂದು ಚಿತ್ರಮಂದಿರಕ್ಕೆ ಬಂದು ವೀಕ್ಷಣೆ ಮಾಡಿ ಥಿಯೇಟ್ರಲ್ಲೇ ನೋಡಿ ಅಂತಂದು ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಸೊ ಅದನ್ನ ನಾವು ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ಸಕಲ ಸಿದ್ಧತೆ ರೆಡಿ ಆಗಿದೆ. ಸೊ ಮುಂದಗಡೆ ಪೋಸ್ಟರ್ ಎಲ್ಲ ಹಾಕಿದ್ದಾರೆ, ಬರ್ರಿ ಮುಂದಗಡೆ ಹೋಗಿ ನೋಡ್ಕೊಂಡು ನೋಡಿ. ಸ್ನೇಹಿತರೆ, ದೇವರ ಮೂವಿಗೆ ಸಕಲ ಸಿದ್ಧತೆ ನಡೀತಾ ಇದೆ. ಸೊ ಹೂವು ಹಾಕಿದ್ದಾರೆ ಸ್ಟಾಕೀಸ್ಗೆ, ಅದೇ ರೀತಿಯಾಗಿ ಬಾಳೆ ದಿಂಡನ್ನು ಕಟ್ತಾ ಇದ್ದಾರೆ. ಸೊ ಇನ್ನೂ ಲೈಟಿಂಗ್ಸ್ ಬರುತ್ತೆ, ಮೇಲ್ಗಡೆ ಲೈಟಿಂಗ್ ಹಾಕಿದ್ದಾರೆ. ಈಗ 6 ಗಂಟೆಗೆ ಆನ್ ಮಾಡಿದ್ರೆ ಅದು ಲೈಟಿಂಗ್ ಆನ್ ಆಗುತ್ತೆ. ಸೊ ಲೈಟಿಂಗ್ಸ್ ಏನಾದರೂ ಬಿಡ್ತಾರೆ ನೋಡುವ. ಇದು ಸುಮಾರು ವರ್ಷಗಳಿಂದ ತಿರುಮಲ ಚಿತ್ರಮಂದಿರ ಇತ್ತು, ಅದು ಬ್ಯಾನ್ ಆಗಿತ್ತು, ಅಂದರೆ ಕ್ಲೋಸ್ ಮಾಡಿದರು. ಅದೇ ಟಾಕೀಸ್ ಒಳಗಡೆ ಈಗ ಸಾಗರ್ ಚಿತ್ರಮಂದಿರ ಮರು ಪ್ರಾರಂಭವಾಗಿದೆ. ಸ್ಕ್ರೀನು ಸಾಗರ್ ಚಿತ್ರಮಂದಿರ ಓಪನ್ ಆಗಿ ಇಲ್ಲಿ 8ರಿಂದ 10 ತಿಂಗಳಾಗಿದೆ ಅಂದ್ಕೊತೀನಿ. ಮ್ಯಾಕ್ಸಿಮಮ್ ಒಂದು 6 ತಿಂಗಳ ಮೇಲೆ ಆಗಿದೆ. ಬಿಗ್ ಸ್ಕ್ರೀನು. ಸೊ ಸೌಂಡ್ ಸ್ಕ್ರೀನ್ ಚೆನ್ನಾಗಿದೆ, ಸ್ಕ್ರೀನು ಚೆನ್ನಾಗಿದೆ, ಸ್ಪೀಕರ್ ಚೆನ್ನಾಗಿದ್ದಾವೆ, ಬೇಸು ಚೆನ್ನಾಗಿದೆ. 28 ಸ್ಪೀಕರ್ ಇದಾವಂತೆ. ಸೊ ಒಳಗಡೆ ತೋರಿಸ್ತೀನಿ. ಲಾಸ್ಟ್ ಟೈಮು ನಾನು ಸುಮಾರು ವಿಡಿಯೋಗಳಲ್ಲಿ ಇದೇ ಸಾಗರ್ ಚಿತ್ರಮಂದಿರದ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡಿದ್ದೇವೆ. ಸೊ ಇದು ಗ್ರಾಮೀಣ ಭಾಗ ಆಗಿರೋದ್ರಿಂದ ನಮಗೆ ಚಳ್ಳಕೆರೆ, ದುರ್ಗ, ದಾವಣಗೆರೆ, ಪಾವಗಡ ಹೋಗಲು ದೂರ ಆಗುತ್ತೆ. ಸೊ ಒಂದು ಬಾಲಕರಿಗೆ ಒಂದು ಏನೋ ಫ್ಯಾನ್ಸ್ಗೆ ನೋಡಲು ತುಂಬ ದೂರ ಹೋಗಬೇಕಾಗಿತ್ತು, 40 ಕಿಲೋಮೀಟ್ರ್ ಜರ್ನಿ ಮಾಡಬೇಕಿತ್ತು. ಆದರೆ ಈಗ ಆಂಧ್ರ ಗಡಿ ಆಗಿರೋದ್ರಿಂದ ಪರಶುರಾಮಪುರದಲ್ಲಿ ಸಾಗರ್ ಚಿತ್ರಮಂದಿರ ರೀ ಓಪನ್ ಆಗಿದೆ. ಸೊ ಹಾಗಾಗಿ ಎಲ್ಲನೂ ಇಲ್ಲೇ ಕೊಟ್ಟಿದ್ದಾರೆ. ಎಲ್ಲ ಫೆಸಿಲಿಟಿ ಸಿಗುತ್ತೆ ಇಲ್ಲಿ. ಬೇಸ್ ಆಗಿರ್ಬೋದು, ಚಿಲ್ಲಿ ಆಗಿರ್ಬೋದು, ಡ್ರಮ್ಸ್ ಆಗಿರ್ಬೋದು, 7 ಎಫೆಕ್ಟಿವ್ ಆಗಿರ್ಬೋದು, ಎಲ್ಲನೂ ಚೆನ್ನಾಗಿದೆ. 7.1 ಬೇಸ್, 4 ಸ್ಟ್ರಾಕ್ DTS ಇಲ್ಲಿ ಹೇಳ್ತಿದ್ದಾರೆ, ನಮ್ಮ ದಾದು ಅಣ್ಣವ್ರು ಹೇಳ್ತಿದ್ದಾರೆ. ಸೊ ಯಾಕಂದರೆ ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಮಗೆ ಈ ದಿನ ಫ್ಯಾನ್ಸ್ಗಳೇ ಫೋನ್ ಮಾಡಿ ದೇವರ ಮೂವಿ ಹಾಕಿದಾರಾ, ಪರಶುರಾಮಪುರದಲ್ಲಿ ದೇವರ ಮೂವಿ ಹಾಕಿದಾರಾ ಅಂತಂದು ನನಗೆ ಕಾಲ್ ಮಾಡಿ ಕೇಳ್ತಾರೆ, ಚಾಟಿಂಗಲ್ಲಿ ಕೇಳ್ತಾರೆ, ಕಾಮೆಂಟಲ್ಲಿ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಒಂದು ರಿವ್ಯೂ ಮಾಡ್ತಾಯಿದ್ದೀನಿ. ಹಾಗಾಗಿ ಎಲ್ಲ ಕನ್ನಡ, ಈ ಒಂದು ಕರ್ನಾಟಕದ ಭಾಗ, ಗಡಿ ಭಾಗ ಇರೋದ್ರಿಂದ ಎಲ್ಲನೂ ಈ ಒಂದು ಚಿತ್ರಮಂದಿರಕ್ಕೆ ಬಂದು ವೀಕ್ಷಣೆ ಮಾಡಿ ನೋಡಿ. ಆಲ್ರೆಡಿ ಈಗೆಲ್ಲ ಸಕಲ ಸಿದ್ಧತೆ ನಡೀತಾ ಇದೆ. ಯಾಕಂದರೆ ಇದು ಒಂದು ಬಾರ್ಡರ್ ಏರಿಯಾ ಆಗಿರೋದ್ರಿಂದ ನೋಡಿ ಸ್ನೇಹಿತರೆ, ಸುಮಾರು ವರ್ಷಗಳಿಂದ ಈ ಒಂದು ಚಿತ್ರಮಂದಿರಗಳು ನಿಲ್ಲಿಸಿದ್ರು. ಯಾಕಂದರೆ ಹಾಕಿರೋ ಬಂಡವಾಳ ಬರ್ತಾ ಇಲ್ಲ. ಒಂದು ಮಾಲೀಕರು ಹಾಕುವಂತಹ ಬಂಡವಾಳದಿಂದ ಅದರಿಂದ ಬರುವಂತಹ ಲಾಭ ನಷ್ಟ ಇರೋದ್ರಿಂದ ಸುಮಾರು ಚಿತ್ರಮಂದಿರಗಳು ಸ್ಟಾಪ್ ಮಾಡಿದರು. ಸೊ ಹಾಗಾಗಿ ಫ್ಯಾನ್ಸ್ಗಳೇನಿದ್ದಾರೆ ಈಗ ಅಮೆಜಾನ್ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಇನ್ನೂ ಅನದರ್ ಆನ್ಲೈನ್ ಪ್ರತಿಯೊಂದರಲ್ಲೂ ಬರ್ತಾ ಇರುತ್ತೆ. ಆದರೆ ಸಿನಿಮಾ ಮಂದಿರದಲ್ಲಿ ಸಿನಿಮಾ ನೋಡೋದಕ್ಕೂ ಮೊಬೈಲಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಎಲ್ಲ ಫ್ಯಾನ್ಸ್ಗಳು ಚಿತ್ರಮಂದಿರಕ್ಕೆ ಬಂದು ವೀಕ್ಷಣೆ ಮಾಡಿ ಅಂತಂದು ಫ್ಯಾನ್ಸಿನ ಒಂದು ಮಾಹಿತಿ, ಕೋರಿಕೆ. ನೋಡ್ರಿ, ಇದು ಸಾಗರ್ ಚಿತ್ರಮಂದಿರ ಎಲ್ಲ ಸಕಲ ಸಿದ್ಧತೆ ನಡೀತಾ ಇದೆ. ಸೊ ಹಂಗಾಗಿ ಎಲ್ಲ ಫ್ಯಾನ್ಸ್ಗಳು ಆಂಧ್ರ ಗಡಿ ಆಗಿರ್ಬೋದು, ಕರ್ನಾಟಕ ಗಡಿ ಆಗಿರ್ಬೋದು, ಕರ್ನಾಟಕ ದೂರ ಆಗಿರ್ಬೋದು, ಯಾರೇ ಬಂದು ನೋಡೋಂಗಿದೆ. ಚಳ್ಳಕೆರೆ, ದುರ್ಗ, ದಾವಣಗೆರೆ ದೂರ ಆಗುತ್ತೆ. ಸೊ ಹಾಗಾಗಿ ಪರಶುರಾಮಪುರ ನಿಯರ್ ಅಷ್ಟಾಗುತ್ತೆ. ಬಂದು ಚಿತ್ರಮಂದಿರದಲ್ಲಿ ವೀಕ್ಷಣೆ ಮಾಡಿ. ಥ್ಯಾಂಕ್ ಯು. ಸಾಗರ್ ಚಿತ್ರಮಂದಿರ, ಪರಶುರಾಮಪುರ, ಚಿತ್ರದುರ್ಗ ಡಿಸ್ಟಿಕ್, DTS.
ಡಿಜಿಟಲ್ ಸೌಂಡು 7.1 ಸೌಂಡ್ ಸಿಸ್ಟಮು. ಈಗ ದೇವರ ಮೂವಿ ಇನ್ 27 ಸೆಪ್ಟೆಂಬರ್ 2014 ದೇವರ ಸಿನಿಮಾ ಮೂವಿ ರಿಲೀಸ್ ಸ್ನೇಹಿತರೆ. ಅದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶಾಂಪುರ ಹೋಬಳಿಯಲ್ಲಿ ದೇವರ ಮೂವಿ ರಿಲೀಸ್ ಆಗ್ತಾ ಇದೆ. ಯಾರೆಲ್ಲ ಫ್ಯಾನ್ಸ್ ಇದ್ದಾರೆ ಕಾಲ್ ಮಾಡಿ ಕೇಳ್ತಾ ಇದ್ರು. ಸೊ ಹಾಗಾಗಿ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸಾಗರ್ ಚಿತ್ರಮಂದಿರದಲ್ಲಿ ಒಂದು ದೇವರ ಮೂವಿ ರಿಲೀಸ್ ಇದೆ, ಫ್ಯಾನ್ಸು ಇದೆ. ಫಾರ್ ಹೆಡ್ 200 ರೂಪೀಸ್ ಅಂತ ಹೇಳ್ತಿದ್ದಾರೆ. ಸೊ ಅದು ಇನ್ನೂ ಕನ್ಫರ್ಮೇಷನ್ ಇಲ್ಲ. ಸೊ ಯಾವುದಕ್ಕೂ 200 ರೂಪೀಸು ಫಾರ್ ಹೆಡ್ಡು ಒಂದು ಶೋಗೆ ಅಂದ್ಕೊತೀನಿ. ಫ್ಯಾನ್ ಶೋ ಜಾಸ್ತಿ ಆಗ್ಬೋದು, ಗೊತ್ತಿಲ್ಲ. ಸೊ ಅಷ್ಟು ಹೇಳ್ತಿದ್ದಾರೆ, ಯಾಕಂದರೆ ಹೈ ಬಜೆಟ್ ಮೂವಿ ಆಗಿರೋದ್ರಿಂದ. ಸೊ ಇವ್ರಿಗೂ ಸಹಿತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹಾಗಾಗಿ ಈ ಒಂದು ಮೂವಿ ನೋಡಿ, ನೀವು ಹಂಗೆ ನೋಡ್ತಾ ಇರ್ಬೋದು. ಡೈಲಿ 4 ಶೋ ಇರುತ್ತೆ. ಫ್ಯಾನ್ ಶೋ 5 ಗಂಟೆ ಸ್ಟಾರ್ಟ್ ಆಗುತ್ತೆ. ಸೊ ದಿನದ ಆಟ 11ರಿಂದ 2, 2ರಿಂದ 6, 6ರಿಂದ 9 ಡೈಲಿ 4 ಅವರು 4 ಶೋ. ಆದರೆ ಫ್ಯಾನ್ಸ್ ಶೋ ರಿಲೀಸ್ ಮಾತ್ರ 5 ಗಂಟೆಗಿರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಫ್ಯಾನ್ಸ್ ಬರೋರು 5 ಗಂಟೆ ಶೋಗೆ ಬರ್ಬೋದು. ಫ್ರೆಂಡ್ಸ್ ಹೂವು ಕಟ್ಟಿದ್ದಾರೆ, ಹೂಮಾಲೆ ಹಾಕಿದ್ದಾರೆ, ಕರೆಂಟ್ ಹಾಕಿದ್ದಾರೆ, ಲೈಟಿಂಗ್ಸ್ ಹಾಕಿದ್ದಾರೆ. ಏನಕ್ಕಂತ ನೀವು ಕೇಳ್ಬೋದು. ಸೊ ನಾಳೆ NTR ಅವರ ಒಂದು ದೇವರ ಮೂವಿ ರಿಲೀಸ್ ಇದೆ. ಸೊ ಹಾಗಾಗಿ ಈ ಒಂದು ಸಾಗರ್ ಚಿತ್ರಮಂದಿರ ಪರಶಾಂಪುರದಲ್ಲಿ ಅತ್ಯಂತ ಅದ್ದೂರಿಯಾಗಿ ಸ್ವಾಗತ ಮಾಡ್ತಾಯಿದ್ದಾರೆ NTR ಫ್ಯಾನ್ಸ್. ಸೊ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ. ನಾಳೆ 5 ಗಂಟೆಗೆ ಶೋ ಇದೆ ಅಂತಂದು. ಸೊ ಆಲ್ಮೋಸ್ಟ್ ಎಲ್ಲ NTR ಫ್ಯಾನ್ಸು ತುಂಬ ಜನ ಬಂದ್ಬಿಟ್ಟು ಈ ಒಂದು ಚಿತ್ರಮಂದಿರಕ್ಕೆ ಬಂದು ನೋಡ್ತಿದ್ದಾರೆ. ನಾಳೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಅಮೌಂಟ್ ಎಷ್ಟು, ಹೇಗೆ ಅಂತ. ಸೊ ನಾಳೆ 200 ರೂಪೀಸು ಫಾರ್ ಹೆಡ್ ಅಂತ ಹೇಳ್ತಿದ್ದಾರೆ. ಸೊ ನಾಳೆ ಬಂದಮೇಲೆ ಗೊತ್ತಾಗುತ್ತೆ. ಸೊ ಇದು ಸಾಗರ್ ಚಿತ್ರಮಂದಿರದಲ್ಲಿ ಪ್ರೆಸೆಂಟು ಸಿಚುವೇಶನ್ಸು. ನಾಳೆ ಇನ್ನೂ ಅದ್ದೂರಿಯಾಗಿ ಸ್ವಾಗತ ಮಾಡ್ತಾರೆ. ತುಂಬ ಜನ ಥಿಯೇಟ್ರಿಗೆ ಚಿತ್ರಮಂದಿರಕ್ಕೆ ಬಂದು ವೀಕ್ಷಣೆ ಮಾಡಬೇಕಾಗಿ ತುಂಬ ಫ್ಯಾನ್ಸ್ ಹೇಳ್ತಿದ್ದಾರೆ. ಯಾಕಂದರೆ ಮೊಬೈಲಲ್ಲಿ ನೋಡಿದ್ರೆ ಅಷ್ಟೊಂದು ಕ್ರೇಜ್ ಇರಲ್ಲ, ಅಷ್ಟೊಂದು ಕಿಕ್ಕು ಸಿಗಲ್ಲ, ಅಷ್ಟೊಂದು ಲೈಕ್ ಆಗಲ್ಲ ಅನಿಸುತ್ತೆ. ಸೊ ಹಾಗಾಗಿ ಚಿತ್ರಮಂದಿರದಲ್ಲಿ DTH ಇಂದ ಬಂದು ನೋಡಿದರೆ ತುಂಬ ಅದ್ಭುತವಾಗಿದೆ. ಅದು 7.1 ಸೌಂಡ್ಸ್ ಅಂತೆ. ಹೊಸ ಮಾಡ್ಯುಲೇಷನು, ಹೊಸ ಸಿಸ್ಟಮು, ಬಿಗ್ ಸ್ಕ್ರೀನು ಎಲ್ಲ ಚೆನ್ನಾಗಿ ಮಾಡಿದ್ದಾರಂತೆ. ಸ್ವಲ್ಪ ಅಪ್ಡೇಟ್ ಕೊಟ್ಟಿದ್ದಾರೆ. ಈ 6 ಮಂತ್ಗೂ ಇವಾಗೂ ಸ್ವಲ್ಪ ಅಪ್ಡೇಟ್ ಆಗಿದೆ ಈ ಒಂದು ಚಿತ್ರಮಂದಿರ. ಸೊ ಹಾಗಾಗಿ ಯಾರೆಲ್ಲ ನೋಡ್ತಾ ಇದ್ರಿ ಚಿತ್ರಮಂದಿರಕ್ಕೆ ಬಂದು ನೋಡಿ. ಪರಶಾಂಪುರ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶಾಂಪುರ ಹೋಬಳಿಯಲ್ಲಿ ಇರುವಂತಹ ಸಾಗರ್ ಚಿತ್ರಮಂದಿರ. ಇದು ಆಂಧ್ರಕ್ಕೆ ನಿಯರೆಸ್ಟ್ ಇದೆ, ಆಂಧ್ರಕ್ಕೆ ಭಾಳ ಹತ್ರ ಆಗುತ್ತೆ. ಸೊ ಹಾಗಾಗಿ ಆಂಧ್ರದವರು ತುಂಬ ಬರ್ತಾರೆ ಫ್ಯಾನ್ಸು. ಬೈಕ್ಗಳಲ್ಲಿ, ಟ್ರ್ಯಾಕ್ಟರ್, ಕ್ರೂಸರ್ ತುಂಬ ಜನ ಬರ್ತಿರ್ತಾರೆ. ಸೊ ಆವಾಗ ನೋಡಬೇಕು ಕ್ರೇಜ್. ರಿವ್ಯೂ ನಮಗೆ ಫ್ರೀ ಇದ್ದರೆ ಬಂದು ರಿವ್ಯೂ ಮಾಡ್ಕೊತೀನಿ, ಇಲ್ಲಾಂದರೆ ಕೆಲಸ ಇದ್ದರೆ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಅಪ್ಡೇಟ್ ಇದೆ, ನೋಡ್ಕೊಂಬಿಡಿ. ಕಾಣ್ತಾ ಇದೆಯಾ ಇಲ್ಲಿ ಫ್ಯಾನ್ಸ್ ಬಂದುಬಿಟ್ಟು ರೋಸಿಂದ ಡೆಕೋರೇಷನ್ ಮಾಡಿದ್ದಾರೆ. ರೋಸ್ ಡೆಕೋರೇಷನ್ನು ನಿಮಗೆ ತೋರಿಸ್ತೇನೆ. ಬ್ಯಾಟ್ರಿ ಲೋ ಆಗೈತೆ ಅಣ್ಣ, ಹತ್ರಕ್ಕೆ ಬರೋಣ. ಬ್ಯಾಟ್ರಿ ಆಯ್ತು, ನಿಮ್ಮ ಮೊಬೈಲೇ ಬ್ಯಾಟ್ರಿ ಆಯ್ತು ನೋಡ್ರಿ. ನನ್ನ ಸ್ವಲ್ಪ ಬ್ಯಾಟ್ರಿ ಲೋ ಆಗಿದೆ. ಹಾಂ ಹಾಗೆ ನನ್ನ ನೋಡ್ರಿ. ರೋಸಿಂದ ಈ ಒಂದು ಡೆಕೋರೇಟ್ ಮಾಡಿದ್ದಾರೆ ದೇವರ ಮೂವಿಯವರು ಫ್ಯಾನ್ಸು. ಸೊ ನಿಮ್ಗೆ ಕಾಣ್ತಾ ಇರ್ಬೋದು, ಒಂದು ಹೂನಾರ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಫ್ಯಾನ್ ಶೋ ಅಂತೆ ಬೆಳಿಗ್ಗೆ 5 ಗಂಟೆಗೆ. ಯಾರು? ಡಾಕ್ಟರ್ ಚೌಡಪ್ಪ ಗುಪ್ತಾ ಇನಾಯತ್. ಚೌಡಪ್ಪ ಗುಪ್ತಾ ಇನಾಯಕ್. ದೇವರ ಮೂವಿಗೆ ಇಷ್ಟೊಂದು ಫ್ಯಾನ್ಸು ರೋಸಿಂದ ಟೇಪ್ ಹಾಕಿದ್ದಾರೆ, ವೈಟ್ ಟೇಪು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದ್ಭುತವಾಗಿ ಮಾಡಿದ್ದಾರೆ. ಇದೇ ನಾಳೆ 27 ಸೆಪ್ಟೆಂಬರ್ಗೆ ರಿಲೀಸ್ ಇರೋದ್ರಿಂದ ಇಲ್ಲಿ ಸ್ವಲ್ಪ ಫ್ಯಾನ್ಸು ಹೂನಾರ ಹಾಕ್ಬಿಟ್ಟು ಒಂದು ರೋಸಿಂದ ಡೆಕೋರೇಟ್ ಮಾಡಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು, ಹಾಗೂ ಫ್ಯಾನ್ಸ್ ಕಡೆಯಿಂದ ಎಲ್ಲರಿಗೂ ಹಾಯ್ ಅಂತೇಳಿ ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹೂನಾರ ಹಾಕಿದ್ದಾರೆ. ಸೊ ಈ ಕಡೆನೇ ಥಿಯೇಟ್ರ್ ಅದು ಮುಂದೆ ನೋಡ್ರಿ. ಇದು ಥಿಯೇಟ್ರಿಗೆ ಹೋಗುವಂಥ ದಾರಿ, ಸಾಗರ್ ಚಿತ್ರಮಂದಿರಕ್ಕೆ ಹೋಗುವಂಥ ದಾರಿಯಲ್ಲಿ ಹಾಕಿದ್ದಾರೆ. ಅದು ನೋಡ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ಹಾಂ ನೋಡಿ, ರೆಡ್ ರೋಸು, ಯೆಲ್ಲೋ ರೋಸು, ವೈಟ್ ರೋಸು ತುಂಬ ಹಾಕಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ.